ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ, ಇದು ಮುಳ್ಳು ಸೌತೆ ಗಿಡ ಎಲ್ಲ ಕಡೆ ಹುಟ್ಕೊಂಡು ಬಿಟ್ಟಿದೆ. ನಾನು ಎಲ್ಲ ಕಡೆ ಬೀಜ ಹಾಕಿದ್ದೀನಿ ಬೇರೆ. ನೀವು ಕೂಡ ಇದೇ ಥರ ಬೆಳಿಬಹುದು. ಈಗ ಅಡಿಕೆ ಮರ ಬುಡ ಮಾಡಬೇಕಾದ್ರೆ ಗೊಬ್ಬರ ಎಲ್ಲದನ್ನು ಹಾಕ್ತಾರೆ, ಮಣ್ಣು ಸಮೇತ ಹಾಕ್ತಾರೆ. ಆವಾಗ ಬೀಜ ಹಾಕಿದರೆ ಅದರಷ್ಟಕ್ಕದು ಹುಟ್ಕೊಂಡು ಬಿಡುತ್ತೆ. ನಾವೇನು ಜಾಸ್ತಿ ಅದಕ್ಕೇನು ಗೊಬ್ಬರ ಹಾಕಬೇಕು ಅಥವಾ ಮಣ್ಣು ಹಾಕಬೇಕು ಅಂತೇನಿಲ್ಲ, ನೀರು ಹಾಕಬೇಕಂತೇನೂ ಇಲ್ಲ. ಸ್ಪ್ರಿಂಕ್ಲರ್ ಹೇಗೂ ಆನ್ ಮಾಡಿರ್ತೀವಿ, ಆಟೋಮೆಟಿಕ್ಕಾಗಿ ನೀರು ಬೀಳುತ್ತೆ. ಇಲ್ಲಿ ನೋಡಿ ಮುಳ್ಳು ಸೌತೆ, ಕೆಲವರು ಇದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಆದರೆ ಇದೆಷ್ಟು ಒಳ್ಳೆಯದು ಅಂತ ಹೇಳಿದರೆ, ತುಂಬ ವಾಟರ್ ಕಂಟೆಂಟ್ ಇರುವಂಥದ್ದು. ಆರೋಗ್ಯ ದೃಷ್ಟಿಯಿಂದ ಹೇಳೋದಾದರೆ ಸೌತೆಕಾಯಿ ತಿನ್ನೋದ್ರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತೆ. ಮತ್ತು ಮೊಸರಿನ ಜೊತೆ ಸಣ್ಣಗೆ ಹಚ್ಚಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಉಪ್ಪು, ಟೊಮೆಟೊ, ಈರುಳ್ಳಿ ಎಲ್ಲವನ್ನು ಮಿಕ್ಸ್ ಮಾಡಿನೂ ಸಮೇತ ತಿನ್ನಬಹುದು. ಡೈರೆಕ್ಟಾಗಿ ತಿಂದ್ರಂತೂ ಕೋಲ್ಡ್ ಆಗುತ್ತೆ. ಉಪ್ಪು ಮತ್ತು ಪೆಪ್ಪರ್ ಪೌಡ್ರ್ ಹಾಕಿನೂ ತಿನ್ಬೋದು. ಇದರ ತಿರುಳಿನಿಂದ ಅಂಗಾಲುಗಳನ್ನು ಮಸಾಜ್ ಮಾಡಿಕೊಂಡ್ರೆ ಕಣ್ಣುರಿ, ಅಂಗಾಲು ಉರಿ ಕ್ರಮೇಣ ಕಡಿಮೆ ಆಗುತ್ತೆ ಮತ್ತು ನಿದ್ರೆನೂ ಚೆನ್ನಾಗಿ ಬರುತ್ತೆ. ಇದೇ ರೀತಿ ತಿರುಳಿಂದ ಮಸಾಜ್ ಮಾಡ್ಕೊಳ್ತಾ ಇದ್ದರೆ ಸಾಕಷ್ಟು ಪರಿಣಾಮಕಾರಿ ಅಂತ ಹೇಳ್ಬೋದು. ಸಾಂಬಾರು ಮಾಡಿದ್ರಷ್ಟು ಟೇಸ್ಟ್ ಅನಿಸಲ್ಲ, ದೋಸೆ ಚೆನ್ನಾಗಿರುತ್ತೆ. ಎಳೆಕಾಯಿ ಆದ್ದರಿಂದ ಸಿಪ್ಪೆ ಸಮೇತ ಹಾಕ್ಬೋದು, ಬೀಜವನ್ನು ತೆಗೆದು ತಿರುಳನ್ನು ಸಮೇತ ಹಾಕ್ಬೋದು. ತುಂಬ ಸ್ವೀಟ್ ಆಗಿರುತ್ತೆ, ದೋಸೆನೂ ಸಮೇತ ಚೆನ್ನಾಗಿ ಬರುತ್ತೆ. ಇವಾಗ ಹೇಗೆ ಮಾಡೋದಂತ ಹೇಳ್ತೀನಿ. ಇಲ್ಲಿ 2 ಕಪ್ ಬೆಳ್ತಕ್ಕಿ 3 ಗಂಟೆ ಟೈಮು ನೆನೆ ಹಾಕಿದ್ದೆ, ತೊಳೆದಿಟ್ಕೊಂಡಿದ್ದೆ. ಮತ್ತು 3/4 ಮುಳ್ಳು ಸೌತೆಕಾಯಿ, 1 ಕಪ್ ಆಗುವಷ್ಟು ಕಾಯಿ ತುರಿ, 3 ಒಟ್ಟಿಗೆ ಹಾಕಿ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ. ಹಾಗೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀರು ದೋಸೆಗೆ ಹೇಗೆ ಹಿಟ್ಟನ್ನು ಹದ ಮಾಡ್ಕೊಳ್ತೀವಿ ಅದೇ ರೀತಿ. ಬೆಲ್ಲ ಇಷ್ಟ ಆದವರು ಬೆಲ್ಲವನ್ನು ಬೇಕಾದರೆ ಹಾಕ್ಬೋದು. ನಾನು ಮೆಣಸಿನ್ಕಾಯಿ ಚಟ್ನಿ ರೆಡಿ ಮಾಡಿದ್ದೀನಿ. ಚಟ್ನಿ ಜೊತೆ ತುಂಬ ಸೂಪರ್ ಆಗುತ್ತೆ ನೋಡಿ. ಮುಚ್ಚಿಡಬೇಕು 1 ಸೆಕೆಂಡು. ಚೂರು ಜಾಸ್ತಿ ರೋಸ್ಟ್ ಮಾಡಿದರೆ ಕ್ರಿಸ್ಪಿಯಾಗಿ ಬರುತ್ತೆ. ಸಾಂಬಾರು ಜೊತೆಯೂ ತಿನ್ಬೋದು, ಇಲ್ಲಾಂದರೆ ಬಿಸಿ ದೋಸೆಗೆ ತುಪ್ಪ ಹಾಕ್ಕೊಂಡು ತಿನ್ನಲಿಕ್ಕೂ ಸಮೇತ ಸೂಪರ್ ಆಗಿರುತ್ತೆ.